ಡ್ಯುಯಲ್ ಕ್ಯಾರೆಕ್ಟರ್ನಲ್ಲಿ ಆ ಟೈಮಿಂಗ್ಗೆ ಎಷ್ಟು ಅದ್ಭುತವಾಗಿ ಮ್ಯಾಚ್ ಮಾಡಿದ್ದಾರೆ. ಮೇರೆ ಪ್ಯಾರೆ ವತನ್ ಮೇರೆ ಬಿಛಡೆ ಚಮನ್ ತುಜ್ ಪೆ ದಿಲ್ ಕುರ್ಬಾನ್. ಮೈನಮ್ಮನ ಬಗ್ಗೆ ಅಮ್ಮ ಅಂತ ಹಾಡು ಕೂಡ ಮಾಡಿದ್ದಾರೆ. ಅದು ಇನ್ನೊಂದು, ನನಗೆ ಈ ಥರ ಆಗಿದ್ದೇನಾರು ಅವ್ರು ನೋಡಿಬಿಟ್ಟಿದ್ರೆ ಭಾಳ ಕಷ್ಟ ಆಗಿರೋದು ಅವ್ರಿಗೆ. ಸೊ ಅದು ಒಂದು ರೀತಿ ನನ್ನ ಈ ಸ್ಥಿತಿಲಿ ನೋಡಲಿಲ್ವಲ್ಲ ಅನ್ನೋದು ಒಂದು ಸಮಾಧಾನ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಲೈಫಲ್ಲಿ ಯಾರಿಗೋಸ್ಕರನೂ ಕಣ್ಣೀರು ಹಾಕಿದ್ದಿಲ್ಲ. ಬಟ್ ಅಮ್ಮಂದು ಮಾತ್ರ ನನಗೆ ನೂರೊಂದು ನೆನಪು. ಮನೆತನ ಡೆನ್ನಿಸ್ತೆ ನಾನು. ಅಂದರೆ ಆವಾಗ ನಾವಿಬ್ಬರು ಜೊತೆಲೇ ಇರ್ತಿದ್ವಿ. ಹೀಗೆ ಅವ್ರ ಸ್ಟೈಲೆಲ್ಲ ಗೊತ್ತಿತ್ತಲ್ವ. ಕೊನೆಯಲ್ಲಿ ನಾನು ಮಾಡಿದೆ ಅದನ್ನು. ಆಮೇಲೆ ತೋರಿಸ್ದೆ, ಓಕೆನಾ ಅಂತ ಕೇಳಿದೆ. ಮಾಡಿ ಅವ್ರಿಗೆ ಕಾಲಿಗೆ ಆಪ್ರೇಷನ್ ಆಗಿತ್ತು ಅವಾಗ. ಓಕೆ ಓಕೆ. ಸೊ ಅವ್ರು ರಾಣಿಪೇಟಲ್ಲಿದ್ದರು. ಆಮೇಲೆ ನಾನೊಂದು ಪ್ಯಾಟರ್ನ್ ಹಾಕ್ಕೊಂಡು ಹೋದೆ. ಅವಾಗಿನ್ನೂ ಯಾವುದೇ ನಮಗೆ ರೆಕಾರ್ಡಿಂಗ್ ಫೆಸಿಲಿಟಿ ಈವನ್ ಹಿಂಗೆ ಇರಲಿಲ್ಲ. ನನಗೆ ಅದೊಂದು ಭಾಳ ಅಡ್ವಾಂಟೇಜ್ ಇತ್ತು. ಹಾಗಾಗಿ ನನಗೂ ಅವ್ರಿಗೂ ತುಂಬ ಕ್ಲೋಸ್ ಆಗಿದ್ದು ನಾನು ಡೆನ್ನಿಸ್ಸು. ಅವ್ರು ಕೂತ್ಕೊಂಡು ಯಾವತ್ತೋ ಕಂಪೋಸ್ ಮಾಡಿರ್ತಾರೆ ಹಿಂಗೆ ಗಿಟಾರಲ್ಲಿ. ಸಂಜೆ ಸೆಷನ್ಸ್ ನಾವು ಕೂರ್ತಿದ್ವಿ. ಹಿಂಗೆ ಪ್ಲೇ ಮಾಡಿ ಒಂದು ಟ್ಯೂನ್ ಇಷ್ಟ ಆಯಿತು ಅಂದರೆ ಮುಗೀತು. ಅವಾಗ ನಮ್ಗೆ ಟೇಪ್ ರೆಕಾರ್ಡರ್ ತೊಗೊಳಕ್ಕೆ ದುಡ್ಡಿಲ್ಲ. ಸೊ ನೋಟ್ಸ್ ಯಾರು ಲೇಸಿ ಬರ್ಕೊಳ್ಳೋಕ್ಕೆಲ್ಲ. ನಂಗೆ ಮೆಮರಿ ಚೆನ್ನಾಗಿತ್ತು. ಹಾಗಾಗಿ ನಾನು ಇನ್ಫ್ಯಾಕ್ಟ್ 5-6 ನಿಮಿಷದ ಶಾರ್ಟ್ ಇಟ್ಟರು ನಾನು ಹೆದರ್ತಿರ್ಲಿಲ್ಲ. ನೀವು ಎಷ್ಟೇ ಆ್ಯಕ್ಷನ್ಸ್ ಹೇಳಿ ಈಗ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಆ ಟೈಮ್ನಲ್ಲಿ ಸುಮಂಗಲಿಯಲ್ಲಿ ನಾನು ಆಲ್ಮೋಸ್ಟ್ 7.5 ನಿಮಿಷದ ಸಿಂಗಲ್ ಶಾರ್ಟು ನಾನು ಒಬ್ಬನೇ ಡೈಲಾಗ್ ಮಾಡಿದ್ದೀನಿ. ಸೊ ಈ ಮ್ಯೂಸಿಕ್ ಅಂತೂ ನಾನು ಹೆಂಗೆ ಅಂದರೆ ಪರ್ಫೆಕ್ಟಾಗಿ ಅವ್ರು ನುಡಿಸಿ ಇಟ್ಟರು ನಾನು ಇದಾಗೋದು. ಹಾಗಾಗಿ ಆ ಟೆಕ್ನಿಕ್ಸ್ ಗೊತ್ತಿತ್ತಲ್ಲ. ಅಲ್ಲಿ ಹೋಗಿ ಅವ್ನ ಗಿಟಾರಲ್ಲಿ ನುಡಿಸಿ ತೋರಿಸ್ದೆ. ಚೆನ್ನಾಗಿದೆ ಇದನ್ನೇ ಇಟ್ಕೊ ಅಂದ. ನಮ್ಮ ಶಿವಸತ್ಯ ಅವರಿದ್ದಾರಲ್ವ, ನಮ್ಮ ಹಳೆ ಆರ್ಟಿಸ್ಟ್ ಸತ್ಯ, ಕೇಳಿದ್ದೀನಿ ಸರ್. ಉಮೇಶ್ ಅಣ್ಣ ಅವ್ರ ಬ್ರದರ್, ಅವ್ರ ಮಗ. ಅವರು ಕೀಬೋರ್ಡ್ ನುಡಿಸ್ತಾರೆ ಅವರು. ಸೊ ನಂಗೆ ಅವ್ರ ಒಂಥರ ಕ್ಲೋಸ್ ಆದರು. ಅವರು ಬೇಸಿಕ್ಲಿ ತಬ್ಲಿಸ್ಟು, ಬಟ್ ಕೀಬೋರ್ಡ್ ನುಡಿಸ್ತಾರೆ. ಕೊನೆಯಲ್ಲಿ ಅವ್ರನ್ನ ಇಟ್ಕೊಂಡೆ ಪ್ರೋಗ್ರಾಮಿಂಗ್ ಮಾಡಿಸ್ದೆ ನಾನು. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಅವ್ರಿಗೆ ಗೈಡ್ ಮಾಡಿ ಬಿಟ್ಬಿಡ್ತಾ ಇದ್ದೆ. ಬೇಸಿಕ್ ಟ್ಯೂನ್ಸ್ ಏನು ಬೇಕು ಹೇಳಿಬಿಡ್ತಾ ಇದ್ದೆ, ಅವರು ಮಾಡ್ಕೊಂಡು. ಇಂದು ನಿನ್ನಯದಲ್ಲ ಮನೆತನ, ಅಲೆಮಾರಿಂದ ಬಂದಿದೆ ಮನೆತನ, ಮನೆತನ 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 ಮನೆತನ. ನೀವು ಏನೇನು ಇನ್ಸ್ಟ್ರೂಮೆಂಟ್ ನುಡಿಸ್ತೀರಾ ಸರ್ ನೀವು? ಈಗಾಗಲ್ಲ. ಕೀಬೋರ್ಡ್ ಅಂದರೆ ಪ್ರೋಗ್ರಾಮಿಂಗ್ ಮಾಡ್ತೀನಿ ನಾನು. ಇದೊಂದು ಡಿಫ್ರೆಂಟ್ ಟೆಕ್ನಿಕ್ಕು. ಇಲ್ಲಾದರೆ ಗಿಟಾರ್ ನುಡಿಸ್ತಿದ್ದೆ ನಾನು. ಆಮೇಲೆ ಕೀಬೋರ್ಡ್ಸು ನುಡಿಸ್ತಿದ್ದೆ. ತೀರಾ ದೊಡ್ಡ ಲೆವೆಲಲ್ಲ ಅಂದರೂ ಆರ್ಕೆಸ್ಟ್ರಾಸಲ್ಲಿ. ಇನ್ಫ್ಯಾಕ್ಟ್ ಚೆನ್ನೈಲಿದ್ದಾಗ ಬಿಗಿನಿಂಗಲ್ಲಿ ನಾನು ಡ್ರಮ್ಮರ್ ಶಿವಮಣಿ ಎಲ್ಲ ಒಟ್ಟಿಗೆ ಮಾಡ್ತಿದ್ದೆ. ಅದಾದಮೇಲೆ ನಾನು ಸಾಗರ ಹೋದ್ಮೇಲೆ ನಮ್ಮ ಅರುಣ್ ಸಾಗರ ನಾವೆಲ್ಲ ಒಟ್ಟಿಗೆ ಆರ್ಕೆಸ್ಟ್ರಾ ಮಾಡ್ತೀವಿ. ಸೂಪರ್ ಸರ್. ಇಷ್ಟು ವರ್ಷದ ಒಂದು ಟ್ರಾವೆಲ್ನಲ್ಲಿ ಗುರು ಸರ್ ಕಳಿಸಿದ್ದೇನು ಕಳೆದಿದ್ದೇನು? ನಾನು ಹಂಗೆ ಕ್ಯಾಲ್ಕುಲೇಟ್, ಆ್ಯಸ್ ಐ ಟೋಲ್ಡ್ ಯು, ಐ ಹ್ಯಾವ್ ನಥಿಂಗ್ ಟು ಲೂಸ್. ಯಾಕಂದರೆ ಇದರ ವಿನ್ ಅವರ್ ಇಲ್ಲ. ವೆರಿ ಗುಡ್. ಸೊ ಗಳಿಸಿದ್ದು ಅಂದರೆ ಬೇಜಾರಾಗೋದು ಏನು ಅಂದರೆ, ನಂಗೆ ಆಲ್ಮೋಸ್ಟು ನಾನು ಎಷ್ಟು ದುಡ್ದೆ ಅಂದರೆ ಬಿಲ್ಲಿಂಗ್ ಅಮೌಂಟು ನನ್ನ ಕೆಲಸಕ್ಕೆ ಒಪ್ಕೊಂಡಿರೋದು. ನಾನೇನು ನನ್ನ ಲೆವೆಲ್ಲು ಅಥವಾ ನಾನು ಜಾಸ್ತಿ ಕೇಳಿದೆ. ಇನ್ಫ್ಯಾಕ್ಟ್ ಒಬ್ಬ ದೂರದರ್ಶನಿಗೆ ನಾನು ಆಫ್ಟರ್ ಕಾವೇರಿ ನಂದು ಬೀಟಾ ಕ್ಯಾಮ್ರಾ, ಓಕೆ, ಅವನ ಯೋಗ್ಯತೆಗೆ ನಾನು ಮಾಡಲೇಬಾರ್ದು ಅಂಥವ್ರು ನಾನು ನಿಲ್ಲಿಸಿ ಮಾತಾಡಿಸ್ಬಾರ್ದು ಅಂಥವನಿಗೆ ನಂದು ಕ್ಯಾಮ್ರಾ, ನಂದು ಎಡಿಟ್ ಸೆಟಪ್ಪು, ಅಮ್ಮ ಆ್ಯಕ್ಟ್ ಮಾಡಿದ್ದಾರೆ, ನಾನು ರೂಪ.
ನಂದೇ ಟೇಪ್ಸು. ಓಕೆ, ಇಷ್ಟೆಲ್ಲ ಮಾಡಿದ್ರೆ ಇದು 7,000 ರೂಪಾಯಿಗೆ. ಅಯ್ಯಯ್ಯೋ. ಓಕೆ, ಅದನ್ನು ಕೊಡೋಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಇಂಥವರೆಲ್ಲ ಪ್ರೊಡ್ಯೂಸರ್ಗಳಾಗಿ ಇವತ್ತು 3-4 ಪಿಕ್ಚರ್ ಮಾಡಿದಾನು, ಒಂದು 4-5 ಪಿಕ್ಚರ್. ಅಯ್ಯಯ್ಯೋ. ಓಕೆ, ಸೊ ಅಂಥವ್ರನ್ನ ಅಂದರೆ ಅವ್ನು ಬೆಳಿಬಾರ್ದು ಅಂತ ನಾನು ಹೇಳ್ತಿಲ್ಲ. ಇಂಥ ಕೆಲಸ ಮಾಡ್ದವ್ನು ಬೆಳೆಯೋದು ನೋಡಿದ್ರೆ ಇದೆಯಲ್ವ ಒಂಥರ ಬೇಡ ಅನ್ಸ್ಬಿಡತ್ತೆ. ನಂದು ಈ ಥರ ಸಣ್ಣ ಬಿಲ್ಲಿಂಗ್ ಮಾಡಿಕೊಂಡೆ. ನನಗೆ ನಾನು ಏನು ದುಡ್ದಿದ್ದೀನೋ ಅದ್ರ ನಂಗೆ ಕೈಗೆ ಎಟ್ಕಿದ್ದು ಎಷ್ಟು ಅಂದರೆ ಹಾರ್ಡ್ಲಿ 10-15%. ಅಯ್ಯಯ್ಯೋ. 85-90% ನನಗೆ ಬರದೇ ಇದ್ದದ್ದು, ಬಿಟ್ಟಿರೋದು. ಅದರಲ್ಲಿ ಯಾರಿಗೂ ಈಗ ತೊಂದರೆಯಲ್ಲಿದ್ದು ಕೊಡದೇ ಇದ್ದಿದ್ದಲ್ಲ, ಆಟಿಟ್ಯೂಡ್ ಅದು. ನಂದು ಫಸ್ಟ್ ಸೀರಿಯಲ್ ನಿರ್ಮಲ ಸಾಕ್ಷಿ ಮಾಡಿದೆ. ಅದಕ್ಕೆ ಕರೆಕ್ಟಾಗಿ ಒಂದು ಅಮೌಂಟ್ ಮಾತಾಡಿದ್ರು, ಅಷ್ಟು ಕೊಟ್ಟರು ರಾಜೇಶ್. ಅದನ್ನು ಬಿಟ್ಟರೆ ಹೊರಗಡೆ ಪ್ರೊಡಕ್ಷನಲ್ಲಿ ಇಲ್ಲಿ ತನಕ ನನಗೆ ಯಾರು. ಆ್ಯಂಡ್ ಮೋರ್ ಓವರ್ ನಂಗೆ ಇನ್ನೊಂದು ಪ್ರಾಬ್ಲಮ್ ಏನಿತ್ತು ಅಂದರೆ ನಾನು ಕನ್ವೆನ್ಸ್ಗಳು ತಗೋತಿರ್ಲಿಲ್ಲ. ನಾನು ಎಡಿಟ್ ಮಾಡೋವಾಗಲೂ ನಂದು ಸ್ವಲ್ಪ ಅಂದರೆ ಎಡಿಟ್ರಾಗಿ ನಾನು ಜಾಸ್ತಿ ಚಾರ್ಜ್ ಮಾಡ್ತಿದ್ದೆ. ಬಟ್ ಎಲ್ಲ ಸೇರ್ತಿತ್ತು ಅದರಲ್ಲಿ. ಇವನ್ ಪ್ರೊಡ್ಯೂಸರ್ಗಳು ಎಷ್ಟೋ ಜನ ಊಟ ತಿಂಡಿ ಇದು ಎಡಿಟ್ ರೂಮಲ್ಲಿ ನಾನೇ ತರಿಸಿದೆ. ಅವೆಲ್ಲ ಏನು ಲೆಕ್ಕ ಇಡೋದು ಅಂತ ಹೇಳಿ. ಅದೇ ಸರ್, ನಾನು ಅದಕ್ಕೆ ಅವತ್ತು ಹೇಳಿದೆ ಸ್ವಾತಿ ಮೇಡಮ್ ಅವರು ಇಂಟರ್ವ್ಯೂ ಮಾಡೋಕ್ಕಾರೆ, ಅನ್ನ ಹಾಕಿದ ಮನೆಗೆ ಯಾವತ್ತೂ ಮೋಸ ಆಗೋದಿಲ್ಲ ಅಂತ. ಅದು ಖಂಡಿತ ಅದಾಗೋದಿಲ್ಲ. ನಮ್ಮ ಗುರು ಸರ್ ಎಂಥ ಒಬ್ಬ ಅಪರೂಪದ ಅದ್ಭುತ ಟೆಕ್ನಿಷಿಯನ್, ಒಬ್ಬ ತಂತ್ರಜ್ಞ. ಅಂದರೆ ಇಲ್ಲಿ ಅವರೇ ಹಿನ್ನೆಲೆ ಗಾಯನ ಮಾಡೋದನ್ನು ಹಾಗೂ ಒಬ್ಬ ಸಂಗೀತ ನಿರ್ದೇಶಕರಾಗಿರೋದನ್ನು ಡ್ಯುಯಲ್ ಕ್ಯಾರೆಕ್ಟರ್ನಲ್ಲಿ ಆ ಟೈಮಿಂಗಿಗೆ ಎಷ್ಟು ಅದ್ಭುತವಾಗಿ ಮ್ಯಾಚ್ ಮಾಡಿದ್ದಾರೆ. ಇದು ಅವರ ಹಲವಾರು ಪ್ರತಿಭೆಗಳಲ್ಲಿ ಇದು ಒಂದು. प्यारे वतन मैं मेरे बिछड़े चमन तुझ पे दिल कुर्बान है मेरे प्यारे वतन मैं मेरे बिछड़े चमन तुझ पे दिल कुर्बान तू ही मेरी आरज़ू तू ही मेरी आबरू तू ही मेरी जान. ನಾ ಸಂದರ್ಶನ ಮಾಡ್ತಿರ್ಬೇಕಾದ್ರೆ ಎಲ್ಲವೂ ಮಾತಾಡಿದೆ. ಆದರೆ ಮೈನಮ್ಮ ಅವ್ರ ಬಗ್ಗೆ ಮಾತಾಡಿದ್ರೆ ಎಲ್ಲಿ ಗುರು ಸರ್ ಮತ್ತೆ ಎಮೋಷ್ನಲಿ ಡ್ರೈವ್ ಮಾಡ್ತೀನೋ ಅಂತ ನಾನು ಕೇಳಬೇಕು ಅಂದ್ಕೊಂಡಿದ್ದವನು ಆ ವಿಷಯನ ಕೇಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಸ್ವಾತಿ ಮೇಡಮ್ ಸಂದರ್ಶನ ಮಾಡಬೇಕಾದ್ರೆ ಅದ್ರ ಬಗ್ಗೆ ಮಾತಾಡಿದ್ದೆ ನಾನು. ಬಟ್ ಆದರೆ ಮನಸ್ಸು ಕೇಳಲಿಲ್ಲ. ಎಲ್ಲ ಎಪಿಸೋಡ್ ಮುಗಿದ್ಮೇಲೆ ಇದೊಂದು ವಾಯ್ಸ್ ನೋಟ್ನಲ್ಲಿ ಅವ್ರು ಕ್ವಶನ್ ಕಳಿಸ್ದೆ. ಅದಕ್ಕೆ ಅವ್ರು ಆನ್ಸರ್ ಮಾಡಿದ್ದಾರೆ. ಮೈನಮ್ಮನ ಬಗ್ಗೆ ಅಮ್ಮ ಅಂತ ಹಾಡು ಕೂಡ ಮಾಡಿದ್ದಾರೆ. ಅವರ ತಾಯಿ ದೈಹಿಕವಾಗಿ ದೂರವಾದ ಮೇಲೆ ಅವರ ಮನಸ್ಸಿನಲ್ಲಿರುವ ಭಾವನೆಗಳನ್ನ ಕೇಳಿ ನಿಜಕ್ಕೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಗುರುದತ್ ಸರ್ ಅವರ ಮನದಾಳದ ಅಮ್ಮನ ಬಗ್ಗೆ ಮಾತುಗಳು ಈಗ ನಿಮ್ಮ ಮುಂದೆ. ದೇವರ ರೂಪ ಪ್ರೀತಿಯ ದೀಪ ಅಂದರೆ ಯಾರು ಗೊತ್ತೇನು, ಮಮತೆಯ ಕಣಜ ತ್ಯಾಗದ ಗಣಿಯು ಅಂದರೆ ಯಾರು ಗೊತ್ತೇನು. ಅಮ್ಮ 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 ಅಮ್ಮ. ಆಕ್ಚುಲಿ ನಮ್ಮ ಮನೆಯಲ್ಲಿ 4 ಡೆತ್ ಆಗಿದೆ. ಅಂದ್ರೆ ನಮ್ಮ ಅಜ್ಜಿಯವರು ಆಲ್ಮೋಸ್ಟ್ 1.5 ವರ್ಷ ಹುಷಾರಿಲ್ದೆ ಕ್ಯಾನ್ಸರ್ ಅಂದಾಗಿ ಪ್ರಿಪೇರ್ ಆಗಿದ್ವಿ ಅವ್ರು ಇದಕ್ಕೆ. ಬಟ್ ಅಪ್ಪ ಶ್ಯಾಮು ಮತ್ತೆ ಅಮ್ಮಂದು ಸಡನ್ ಆಗಿ ಆಗಿರೋದು. ಸೊ ಆ ನಿಮಿಷಕ್ಕೆ ಒಂದು ಶಾಕು ಅಪ್ಪ ಮತ್ತೆ ಇವ್ರು ಹೋದಾಗ, ಶ್ಯಾಮ್ ಹೋದಾಗ ಆಗಿತ್ತು. ಆ ಟೈಮ್ನಲ್ಲಿ ಏನಾಗಿತ್ತು ಅಂದ್ರೆ, ಈಗ ಅಪ್ಪ ಹೋದಾಗ ಶ್ಯಾಮು ಮತ್ತೆ ಅಮ್ಮ ನಂಗೊಂಥರ ಸಪೋರ್ಟಿವ್ ಆಗಿದ್ರು. ಶ್ಯಾಮ್ ಹೋದಾಗ್ಲೂ ಏನಾಗಿತ್ತು ಅಂದ್ರೆ ಅಮ್ಮ ಜೊತೆಲೇ ಇದ್ದಿದ್ರಿಂದ ಒಂದು ಮಾರಲ್ ಸಪೋರ್ಟ್ ಕಂಟಿನ್ಯೂಸ್ ಆಗಿರೋದು.
ಸೊ ಇದ್ರ ಮಧ್ಯೆ ಏನಾಗಿತ್ತು ಅಂದ್ರೆ ಅಮ್ಮ ತೀರ್ಕೊಳ್ಳೋ ಟೈಮ್ನಲ್ಲಿ ನನಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಆಗಿತ್ತು. ಅದರ್ವೈಸ್ ಇದಿತ್ತು, ಪ್ರಾಪರ್ಟಿ ಗಿಪರ್ಟಿ ಇತ್ತು, ಲಿಕ್ವಿಡ್ ಕ್ಯಾಶ್ ಅಂತ ಹೇಳಿ ಇರ್ತಿರ್ಲಿಲ್ಲ. ಅಮ್ಮಂದ್ ಏನಂದ್ರೆ ಅವ್ರ ಪಕ್ಕದಲ್ಲಿದ್ರೆ ಒಂದ್ ಧೈರ್ಯ ಇರೋದು. ಸೊ ಹೆಂಗೋ ನಡ್ಕೊಂಡು ಹೋಗ್ತಾ ಇರತ್ತೆ. ದೊಡ್ಡದಾಗೇನು ನಾವು ಯೋಚನೆಗಳು ಮಾಡ್ತಿರ್ಲಿಲ್ಲ, ಹಂಗಾಗಿ ಆ ಮಾರಲ್ ಸಪೋರ್ಟ್ ಇತ್ತು. ಸೊ ಅಮ್ಮ ತೀರ್ಕೊಂಡಾಗ ನಂಗೆ ಆ ಮೊಮೆಂಟ್ಗೆ ಅಷ್ಟು ಗೊತ್ತಾಗ್ಲಿಲ್ಲ. ತೀರ್ಕೊಂಡಿದ್ದ ಕೆಲವೇ ದಿನಗಳಲ್ಲಿ ನನಗೆ ಆವಾಗಲೇ ಅರ್ಥ ಆಗಿದ್ದು, ನನಗೆ ಸಪೋರ್ಟ್ಗೆ ಅಂದರೆ ಒಂದು ಎಮೋಷ್ನಲ್ಲು ಅಥವಾ ಮಾರಲ್ ಅಂತೇಳಿ ಏನು ಹೇಳ್ತೀವಿ, ಯಾರಂದ್ರೆ ಯಾರೂ ಇಲ್ಲ ಅನ್ನೋದು. ಬಿಕಾಸ್ ನಾನು ಟೋಟಲಿ ಒಂಟಿ ಆಗಿಬಿಟ್ಟೆ. ಇನ್ಫ್ಯಾಕ್ಟ್ ಶ್ಯಾಮ್ ಹೋದಾಗಲಿ ಅಪ್ಪ ಹೋದಾಗಲಿ ನಾನು ನೆನೆಸ್ಕೊಂಡು ಒಂದೆರಡು ಸಲ ಹತ್ತಿರ್ಬೋದು. ಬಟ್ ಅಮ್ಮ ಹೋದಾಗ ಆವತ್ತು ನಾನು ಅಳದೇ ಇದ್ರು ನಾನು ಬಹಳಷ್ಟು ದಿನಗಳು ಬಂದ್ಬಿಟ್ಟು ನೆನಪು ಮಾಡ್ಕೊಂಡು ಹತ್ತಿರೋ ದಿನಗಳಿದೆ. ಸೊ ಅದಕ್ಕೆ ಅಂದ್ರೆ ಅದರಿಂದ ನನಗೆ ಅಂದರೆ ಬೇರೆ ಒಳಗೊಳಗೆ ಏನಾದ್ರು ಪ್ರಾಬ್ಲಮ್ಸ್ ಆಗಿ ಅದರಿಂದ ನನಗೆ ಸ್ಟ್ರೋಕ್ ಆಗಿರ್ಬೋದು. ಸ್ಟ್ರೋಕ್ ಆದಮೇಲೆ ನಾನು ಇಮಿಡಿಯೇಟ್ ಆಗಿ ನಾನೇ ಹೋಗಿ ಅಲ್ಲಿ ಅಡ್ಮಿಟ್ ಆದಾಗ ಅಲ್ಲಿ ಒಳಗಡೆ ತಲೆಯಲ್ಲಿ ಅದೇ ಓಡ್ತಾ ಇತ್ತು, ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತಲ್ಲ, ಈಗ ದುಡ್ಡಿಂದ ಏನು ಅಂತೇಳಿ. ಅಮ್ಮ ಇದ್ದಿದ್ರೆ ನಂಗೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಹೇಗೋ ಅರೇಂಜ್ ಮಾಡಿ ಕಟ್ಟಿರೋರು, ಆಮೇಲೆ ಬಂದು ನಾನು ಸಾಲ್ವ್ ಮಾಡ್ಕೋತಿದ್ದೆ. ಬಟ್ ನನ್ನ ರಿಲೇಟಿವ್ಸ್ ಅಂತೇಳಿ ಎಷ್ಟು ಜನ ಅಕ್ಕಪಕ್ಕದಲ್ಲಿದ್ದರು, ಅಂದರೆ ನನ್ನ ಹತ್ರ ಏನೇನು ಯಾವ್ಯಾವ ರೀತಿ ಹೆಲ್ಪ್ ಪಡೆದವರು ಇದ್ದಾರೆ, ಇದು ಇದ್ದಾರೆ. ಸೊ ಎಲ್ಲರೂ ಬಂದಿದ್ರು ಕೂಡ, ಬಟ್ ಯಾರು ಆ ದಿಕ್ಕಿನಲ್ಲಿ ಯೋಚನೆ ಮಾಡಿಲ್ಲ. ನಾನು ಒಳಗಡೆಯಿಂದ ಅಂದರೆ ಆ ಟೈಮ್ನಲ್ಲಿ ನನ್ನ ಟ್ರಾನ್ಸಾಕ್ಷನ್ಸು ಜಾಸ್ತಿ ಮಹೇಶ್ ಕೊತಾರಿ ಅಂತೇಳಿ ನಮ್ಮ ಸ್ನೇಹಿತರು ಒಬ್ಬರು ಹತ್ರ ಆಗ್ತಿತ್ತು. ಸೊ ನಾನು ICU ಒಳಗಡೆ ನಾನು ಫೋನ್ ತರಿಸ್ಕೊಂಡು ಅಲ್ಲಿಂದ ಅವ್ರಿಗೆ ಫೋನ್ ಮಾಡಿ ದುಡ್ಡು ತರಿಸಿ ನಾನು ರೂಪನ್ ಹತ್ರ ಕೊಟ್ಟು, ಹಾಗಾಗಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಇದೆಲ್ಲ ನಡೆಯುವಾಗ ನನಗೆ ನಿಜವಾಗ್ಲೂ ಅಂದರೆ ಒಂದು ಅಮ್ಮ ಇದ್ದಿದ್ರೆ ಚೆನ್ನಾಗಿರೋದು ಅನ್ನೋದು ಒಂದು ನನಗೆ ಅನಿಸಿದ್ರು. ಬಟ್ ಶ್ಯಾಮ್ ಹೋಗಿದ್ದು ಒಬ್ಬ ಮಗನ ಕಳ್ಕೊಳ್ಳೋದು ಅವ್ರಿಗೆ ಬಹಳ ದೊಡ್ಡ ಆಘಾತ, ತೋರಿಸ್ಕೊಳ್ದೇ ಇದ್ದಿರೋ ಹಾಗೇ ಇರುತ್ತೆ. ಅದು ಇನ್ನೊಂದು, ನನಗೆ ಈ ಥರ ಆಗಿದ್ದೇನಾರು ಅವ್ರು ನೋಡ್ಬಿಟ್ಟಿದ್ರೆ ಬಹಳ ಕಷ್ಟ ಆಗಿರೋದು ಅವ್ರಿಗೆ. ಸೊ ಅದು ಒಂದು ರೀತಿ ನನ್ನ ಈ ಸ್ಥಿತಿಲಿ ನೋಡ್ಲಿಲ್ವಲ್ಲ ಅನ್ನೋದು ಒಂದು ಸಮಾಧಾನ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಲೈಫಲ್ಲಿ ಯಾರಿಗೋಸ್ಕರನೂ ಅಂದರೆ ಕಣ್ಣೀರು ಹಾಕಿದ್ದಿಲ್ಲ. ಬಟ್ ಅಮ್ಮಂದು ಮಾತ್ರ ನನಗೆ ಇನ್ನೊಂದು, ನನ್ನಿಂದ ಅಂದರೆ ನನ್ನ ಈ ಹೆಲ್ತ್ ಸ್ಥಿತಿಯಿಂದ ನನ್ನ ಮಗನಿಗೆ ಯಾವ್ಯಾವ ರೀತಿ ತೊಂದರೆಗಳಾಗ್ತಿದೆ, ಅದು 2 ಕಾರಣಗಳಿಗೆ ಮಾತ್ರ ನಾನು ಒಬ್ಬನೇ ಕೂತ್ಕೊಂಡು ಎಲ್ಲಾದರೂ ಯಾರು ಇಲ್ಲದೆ ಇದ್ದಾಗ ನೆನ್ಪು ಮಾಡ್ಕೊಂಡು ಅಳೋದು ಆಗ್ತಿರುತ್ತೆ. ಇವತ್ತಿನ ನಮ್ಮ ಗುರು ಸರ್ ಅವರ ಆಕ್ಟಿವಿಟೀಸ್ ಹೇಗಿರುತ್ತೆ ನಿಮ್ಮ ದಿನಚರಿ ಹೇಗಿರುತ್ತೆ? ದಿನಚರಿ ಅಂದರೆ ಇದೇನೆ, ಕೆಲವೊಂದ್ಸಲ ನಾನು ಆ್ಯಕ್ಚುಲಿ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಸ್ವಲ್ಪ ಇದು ಮಾಡಿದೆ, ಡಾಕ್ಯುಮೆಂಟ್ರೀಸು. ನಂಗೆ ಅದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಈಗಿಂದು ಕೆಲವೆಲ್ಲ ಸಾಫ್ಟ್ವೇರ್ಗಳೆಲ್ಲ ಬರ್ತಾ ಇದೆ, ಈಗ AI ಡೆವಲಪ್ಮೆಂಟ್, ಅದನ್ನೆಲ್ಲ ಕಲಿಯೋಕ್ಕೂ ಅವಕಾಶ ಸಿಗತ್ತೆ. ಸೊ ಒಂದೆರಡು ಅನಿಮೇಷನ್ ಮಾಡಿದೆ. ಸೊ ಆ ಥರ ಎಲ್ಲ ಮಾಡಿಕೊಂಡು ಟೈಮ್ ಪಾಸ್ ಆಗುತ್ತೆ. ಇಲ್ಲಾಂದರೆ ಮ್ಯೂಸಿಕ್ ಮಾಡ್ತೀನಿ. ನನಗೆ ಅವ್ರು ಗೋಪಾಲ್ ಅವರು ವಿಜಯನಗರದಲ್ಲಿದ್ದರು, ಆ ಟೈಮ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದರು. ಈಗ ಅವರು ಉಲ್ಲಾಳಕ್ಕೆ ಶಿಫ್ಟ್ ಆಗಿ, ಉಲ್ಲಾಳದಿಂದ ಒಳಗೆ. ಓಕೆ. ಸೊ ಅಲ್ಲಿಂದ ಅವ್ರಿಗೆ ಒಂಥರ ಅವರು ಕುಗ್ಗೋಗ್ಬಿಟ್ಟಿದ್ದಾರೆ. ಅಂಥದ್ದೇನು ಅವ್ರಿಗೆ ಇದಿಲ್ಲ, ಹಳೆ ಹುರುಪಿಲ್ಲ. ಇಲ್ಲ ನಾನು ಸುಮ್ಮನೆ ಕೂತಿದ್ರೆ ಅವರೇ ಬಂದ್ಬಿಟ್ಟು ಎಬ್ಸಿ, ನೋಡಿ ಇದೊಂದು ಹಾಡು ಬರ್ದಿದ್ದೀನಿ ರೀ, ಇದಕ್ಕೆ ಏನಾದ್ರು ಮಾಡಿರಿ. ಎಲ್ಲೆಲ್ಲೋ ಹೋಗೋದು ಅಂದರೆ ಓದೋದಲ್ಲಿ ಅವ್ರ ಹತ್ರ ಮಾಡಿಸ್ರಿ ಅನ್ನೋದು. ಪಾಪ ಅವರು ಅದೊಂದು ಇದಾಯ್ತು. ಇಲ್ಲಾಂದರೆ ಇದು ಮಾಡ್ತಾ ಇದ್ದಿದ್ರೆ ನಾನು ತುಂಬಾ ಏನೇನೋ ಮಾಡ್ತಿದ್ದೆ. ಬಿಕಾಸ್ ಏನಾದ್ರು ಹೀಗೆ ಸಣ್ಣ ಪುಟ್ಟ ಮಾಡ್ತಾ ಇರ್ತೀನಿ. ನಂಗೆ ಜಾಸ್ತಿ ತಿರುಗಾಡ್ತಿರ್ತೀನಿ ನಾನು. ಅದೇ ಇವರೆಲ್ಲ ಹೇಳ್ತಾರೆ ಬ್ಲಾಗಿಂಗ್ ಆದರೂ ಮಾಡು ಅಂತ. ನಂಗೆ ಅದಷ್ಟು ಇಂಟ್ರೆಸ್ಟ್ ಇಲ್ಲ. ನಂಗೆ ಜಾಸ್ತಿ ಚಿಕ್ಕ ಊರ ಕಡೆ ಎಲ್ಲ ಸಣ್ಣ ಹೋಟೆಲ್ಸ್ ಇರುತ್ತೆ. ಅಲ್ಲಿ ಜನರಲಿ ವೆಜಿಟೇರಿಯನ್ ಫುಡ್, ನಾನ್ ವೆಜ್ ಎಲ್ಲರೂ ಮಾಡ್ತಾರೆ.
ವೆಜಿಟೇರಿಯನಲ್ಲಿ ಈಗ ಮೊನ್ನೆ ಹೋಗುವಾಗಂಗೆ ಕೊಲ್ಲೂರಿಂದ ಈ ಕಡೆಯಿಂದ ಬಂದು ಯಾವುದೋ ಒಂದು ಬೇರೆ ದಾರಿಲಿ ಅಲ್ಲಿ ಹಾಲಾಡಿ ಅಂತ ಒಂದು ಊರು, ಅವರು ಇದು ದೋಸೆ ಫೇಮಸ್. ಓಹೋ. ಬಟ್ ಅಲ್ಲಿ ಹೆಂಗೆ ಅಂದರೆ ಗಂಡ ಹೆಂಡತಿ ಇಬ್ಬರೇ, ಒಬ್ಬ ಮಗ ಇರಬೇಕು, ಮಗ ಇರಲಿಲ್ಲ ಅವತ್ತು, ಇಬ್ಬರೇ ಇದ್ದಾರೆ. ಒಂದು ಮಸಾಲೆ ದೋಸೆ, ಒಂದು ರವೆ ವಡೆ, ಎರಡೇ ಮಾಡೋದು. ಎರಡೇ. ಸಿಕ್ಕಾಪಟ್ಟೆ ರಶ್ಶು, ಅರ್ಜೆಂಟಿಗೆ ಸರ್ವಿಸ್ ಇಲ್ಲ, ಹೋಗಬೇಕು, ಕ್ಯೂನಲ್ಲಿ ನಿಲ್ಲಬೇಕು, ಅವರೇ ತಟ್ಟೆ ಒರೆಸೋದ್ರಿಂದ ಹಿಡಿದು ಅವರೇ ಮಾಡಿ ಕೊಡ್ತಾರೆ. ಸೊ ಈ ಥರ ಸಣ್ಣ ಸಣ್ಣ ಹೋಟೆಲ್ಸ್. ಆಮೇಲೆ ನೋಡಿದ್ರೆ ಕೇಳಿದೆ ಅವ್ರಿಗೆ, ಎಲ್ಲೋ ತಿಂದಂಗೆ ಇದೆಯಲ್ಲ ಇದೇ ಟೇಸ್ಟ್ ಒಂದು ಹಿಂಗೆ. ತರೀಕೆರೆಯಲ್ಲಿ ಇದು ಬೀರೂರಲ್ಲೊಂದು ಹೋಟ್ಲಿದೆ, ಪ್ರೀತಿ ಕ್ಯಾಂಟೀನ್. ಅವ್ರ ಅಣ್ಣ ಅಂತೀವರು. ಪ್ರೀತಿ ಕ್ಯಾಂಟೀನ್ ಗೊತ್ತು. ನಾನು ಸಾಗರದಿಂದ ಅದೇ ರೋಡಲ್ಲಲ್ವಾ ಓಡಾಡ್ತಿದ್ದು. ಸೊ ಆವಾಗೆಲ್ಲ, ಈಗ ರೋಡ್ ಹಾಳಾಗಿದೆ ಅದು. ಸೊ ಅಲ್ಲಿ ಯಾವಾಗಲೂ ಹೋಗ್ತಿದ್ದೆ ನಾನು. ಸೊ ಈ ಥರ ಸಣ್ಣ ಒಂದು ಇದರಲ್ಲಿದೆ, ಹೆಬ್ರಿಲ್ ಒಂದು ಹೋಟೆಲ್ ಇದೆ. ನಾವು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಆ ಟೈಮ್ಗೆ ರೀಚ್ ಆಗೋ ಥರ ಲಂಚ್ ಬ್ರೇಕ್ ಇದೆಲ್ಲ. ತಿಂಗಳಲ್ಲಿ ಒಂದು 3 to 4 days ಆಚೆ ಇರ್ತೀನಿ. ಸೂಪರ್. ಇದು ಒಂದು ರಿಕ್ವೆಸ್ಟ್ ಏನಂತಂದರೆ ಸರ್, ಮ್ಯೂಸಿಕ್ನ ನಿಲ್ಲಿಸ್ಬೇಡಿ, ನಾವು ಈ ಕೆಲಸಗಳನ್ನ ಮಾಡೋಣ, ನೀವು ಹೇಳಿ, ನೀವು ರೆಡಿ ಅಂತ ಹೇಳಿದ ತಕ್ಷಣ ಸಿಂಗರ್ಸ್ಗಳನ್ನ ಹುಡ್ಕೋಣ, ವಿ ವಿಲ್ ಡೂ. ಮಕ್ಕಳುಗಳಿಗೂ ಒಂದು ಹಾಡೋದಕ್ಕೊಂದು ವೇದಿಕೆ ಕೊಟ್ಟು ನಿಮ್ಮ ಅದ್ಭುತವಾದ ಸಂಗೀತಗಳು ಆಚೆ ಬರೋವಾಗಲಿ. ಸೊ ಸ್ನೇಹಿತರೆ, ಇದು ಗುರು ಸರ್ ಅವರ ಕೆಲವು ಸಂಗೀತದ ಸಣ್ಣ ಕಿರು ಪರಿಚಯ. ನೆಕ್ಸ್ಟ್ ಸೆಗ್ಮೆಂಟಲ್ಲಿ ನಾವು ನಮ್ಮ ಗುರು ಸರ್ ಜೊತೆ ನೀವೆಲ್ಲ ಕಾಯ್ತಾ ಇರುವ ನಮ್ಮ ಪ್ರೀತಿಯ ಸ್ವಾತಿ ಮೇಡಮ್ ಅವರೊಂದಿಗೆ ಮಾತಾಡ್ತೀವಿ. ಎಲ್ಲೂ ಹೋಗದೆ ಕಾಯ್ತಾ ಇರಿ. ಗಂಡ ಹೆಂಡತಿ ಮಗ, ಮೇಡಮ್ ಅವರ ತಮ್ಮನ ಮಗ ಎಲ್ಲರೂ ಇಲ್ಲಿದ್ದಾರೆ. ನಮ್ಮ ಸ್ವಾತಿ ಮೇಡಮ್ ಆ್ಯಂಡ್ ಗುರುದತ್ ಸರ್ ಫ್ಯಾಮಿಲಿ ಇಲ್ಲಿದ್ದಾರೆ. ಸೊ ನೀವು ನೋಡೋದೆಲ್ಲ ಸತ್ಯ ಅಲ್ಲ, ದಯವಿಟ್ಟು ಅಸಂಪ್ಷನ್ಗಳಲ್ಲಿ ಯಾರೂ ಬದುಕಬೇಡಿ.